ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಬಹಳ ದಿನಗಳಿಂದ ನಾವು ವಿಡಿಯೋವನ್ನು ನಿಮಗೆ ಕಳಿಸ್ತಾ ಇರಲಿಲ್ಲ. ಈಗ ಒಂದು ಸರ್ಕಾರದಿಂದ ಮಹತ್ವದ ಸುದ್ದಿ ಬಂದಿದೆ, ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಮತ್ತು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಇತರರು ಕೂಡ ಈ ಒಂದು ಸುದ್ದಿಯನ್ನು ಕಳಿಸ್ಕೊಡಿ. ಸ್ನೇಹಿತರೆ, ಬನ್ನಿ ಸುದ್ದಿ ಏನು ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೀವು ಉದ್ಯೋಗದಲ್ಲಿದ್ದರೆ ಕಳೆದ ದಶಕದಲ್ಲಿ ನಿಮ್ಮ ಸಂಬಳ, ಮನೆ ಬಾಡಿಗೆ ಮತ್ತು ಮಾರುಕಟ್ಟೆ ಬೆಲೆಗಳು ಏರಿಕೆಯಾಗಿರುವುದನ್ನು ನೀವು ನೋಡಿರಬಹುದು. ಆದರೆ ಕಳೆದ 11 ವರ್ಷಗಳಿಂದ ಬದಲಾಗದ ಒಂದು ವಿಷಯವೇನೆಂದರೆ ಉದ್ಯೋಗಿ ಭವಿಷ್ಯ ನಿಧಿ (EPF) ವೇತನ ಮಿತಿ. ಈಗ ಸುಪ್ರೀಂ ಕೋರ್ಟ್ ಈ ಸ್ಥಗಿತಗೊಂಡ ಗಡಿಯಾರವನ್ನು ಮತ್ತೆ ಹಳಿಗೆ ತರಲು ಕೇಂದ್ರ ಸರ್ಕಾರಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದೆ. ಸ್ನೇಹಿತರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಸರ್ಕಾರವನ್ನು ನೇರವಾಗಿ ಪ್ರಶ್ನಿಸಿದ್ದು, ಹಣದುಬ್ಬರ ಮತ್ತು ಕನಿಷ್ಠ ವೇತನ ಏರಿಕೆಯನ್ನು ಗಮನಿಸಿದರೆ PF ಮಿತಿ 15,000 ರೂಪಾಯಿನಲ್ಲಿ ಏಕೆ ಉಳಿದಿದೆ ಎಂದು ಕೇಳಿದೆ. ನ್ಯಾಯಾಲಯವು ಕೇಂದ್ರ ಸರ್ಕಾರವು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಮುಂದಿನ 4 ತಿಂಗಳೊಳಗೆ ನಿರ್ದಿಷ್ಟ ನಿರ್ಧಾರ ತೆಗೆದುಕೊಳ್ಳುವಂತೆ ನಿರ್ದೇಶಿಸಿತ್ತು. EPF ವೇತನ ಮಿತಿಯನ್ನು ಸಂಬಳ ಮಿತಿ ಕೊನೆಯದಾಗಿ ಬದಲಾಯಿಸಿದ್ದು 2014ರಲ್ಲಿ. ನಂತರ ಅದನ್ನು 6,500 ರೂಪಾಯಿಯಿಂದ 15,000 ರೂಪಾಯಿಗೆ ಹೆಚ್ಚಿಸಲಾಯಿತು. ಇಂದು ನಾವು 2025-26ನೇ ಸಾಲಿನಲ್ಲಿದ್ದೇವೆ, ಆದರೆ ನಿಯಮಗಳು ಹಾಗೆಯೇ ಉಳಿದಿವೆ. ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ವಿಚಾರಣೆ ನಡೆಸುವಾಗ ನ್ಯಾಯಾಲಯವು ಈ ವ್ಯತ್ಯಾಸವನ್ನು ಎತ್ತಿ ತೋರಿಸಿತು. ಇಂದು ಅನೇಕ ರಾಜ್ಯಗಳು ತಮ್ಮ ವಲಯಗಳಲ್ಲಿ ಕನಿಷ್ಠ ವೇತನ 15,000 ರೂಪಾಯಿ ಮೀರಿದೆ ಎಂಬ ವಾದವನ್ನು ಮಂಡಿಸಲಾಯಿತು. ಸರ್ಕಾರ ವ್ಯಾಖ್ಯಾನಿಸಿದ ಕನಿಷ್ಠ ವೇತನವನ್ನು ಗಳಿಸುವ ಉದ್ಯೋಗಿಗಳು ಸಹ EPFನ ಕಡ್ಡಾಯ ಮಿತಿಯಿಂದ ಹೊರಗೆ ಬರುವುದು ವಿಚಿತ್ರ ವಿರೋಧಾಭಾಸವಾಗಿದೆ. ನಿವೃತ್ತಿ ಪಿಂಚಣಿ ಮತ್ತು ವಿಮೆ ಸೇರಿದಂತೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ಒದಗಿಸುವುದು EPFನ ಮೂಲ ಉದ್ದೇಶವಾಗಿತ್ತು. ಆದರೆ ಈ ಮಿತಿ ಈಗ ಸುರಕ್ಷತಾ ಜಾಲಕ್ಕಿಂತ ಹೆಚ್ಚಾಗಿ ತಡೆಗೋಡೆಯಾಗಿದೆ. ಕಳೆದ 11 ವರ್ಷಗಳಲ್ಲಿ ಯಾವುದೇ ಪರಿಷ್ಕರಣೆ ಇಲ್ಲದಿರುವುದು ಗಂಭೀರ ಕಳವಳದ ವಿಷಯ ಎಂದು ನ್ಯಾಯಾಲಯ ನಂಬುತ್ತದೆ. ಫೈಲ್ ಸಿದ್ಧವಾಗಿದೆ, ಅನುಮೋದನೆಗಾಗಿ ಕಾಯುತ್ತಿದೆ. ಸರ್ಕಾರಕ್ಕೆ ಈ ಸಮಸ್ಯೆ ಅರಿವಿಲ್ಲ ಎಂದಲ್ಲ. ವಾಸ್ತವವಾಗಿ ಈ ಚರ್ಚೆಯು EPFO ಕಾರಿಡಾರ್ಗಳಲ್ಲಿ ಬಹಳ ಸಮಯದಿಂದ ನಡೆಯುತ್ತಿದೆ. 2022ರ ಆರಂಭದಲ್ಲಿ EPFO ಉಪಸಮಿತಿಯು ವೇತನ ಮಿತಿಯನ್ನು ಹೆಚ್ಚಿಸಲು ಸರ್ಕಾರ ಶಿಫಾರಸು ಮಾಡಿತು. ಕೇಂದ್ರ ಟ್ರಸ್ಟಿಗಳ ಮಂಡಳಿ CBT ಸಹ ಈ ಪ್ರಸ್ತಾಪವನ್ನು ಅನುಮೋದಿಸಿತು. ಇಷ್ಟೆಲ್ಲ ಇದ್ದರೂ ಫೈಲ್ ಏಕೆ ಮುಂದಕ್ಕೆ ಹೋಗಿಲ್ಲ? 2 ವಾರಗಳಲ್ಲಿ ಸರ್ಕಾರಕ್ಕೆ ಪ್ರಸ್ತುತಿಯನ್ನು ಸಲ್ಲಿಸುವಂತೆ ನ್ಯಾಯಾಲಯವು ಅರ್ಜಿದಾರರಿಗೆ ನಿರ್ದೇಶಿಸಿದೆ. ಇದರ ಆಧಾರದ ಮೇಲೆ ಸರ್ಕಾರವು ನಿಗದಿತ ಸಮಯದೊಳಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇದರರ್ಥ ನ್ಯಾಯಾಲಯದ ಆದೇಶದ ನಂತರ ತಡೆಹಿಡಿಯಲ್ಪಟ್ಟ ನಿರ್ಧಾರವನ್ನು ಈಗ ತ್ವರಿತಗತಿಯಲ್ಲಿ ಕೈಗೊಳ್ಳಬಹುದು. ಮಿತಿಯನ್ನು ತುಂಬಾ ಹೆಚ್ಚಿಸಬಹುದು. ಈಗ ಪ್ರಶ್ನೆ ಏನೆಂದರೆ, ಸರ್ಕಾರ ನ್ಯಾಯಾಲಯದ ತೀರ್ಪನ್ನು ಒಪ್ಪಿಕೊಂಡರೆ ನಿಮಗಾಗಿ ಏನು ಬದಲಾಗುತ್ತದೆ? ಈ ಮಿತಿಯನ್ನು 21,000 ರೂಪಾಯಿ ಅಥವಾ 25,000 ರೂಪಾಯಿಗೆ ಹೆಚ್ಚಿಸಬಹುದು ಎಂಬ ಮಾತು ಕೇಳಿಬರುತ್ತಿದೆ. ಇದನ್ನು ಕೆಲವು ಸರಳ ಗಣಿತದೊಂದಿಗೆ ಅರ್ಥ ಮಾಡಿಕೊಳ್ಳೋಣ. ಪ್ರಸ್ತುತ ಪಿಂಚಣಿ ಯೋಜನೆಗೆ ನೀಡುವ ಕೊಡುಗೆಯನ್ನು 15,000 ರೂಪಾಯಿಗೆ ಸೀಮಿತಗೊಳಿಸಲಾಗಿದೆ. ಈ ಮಿತಿಯನ್ನು ಹೆಚ್ಚಿಸಿದರೆ ನಿಮ್ಮ ಪಿಂಚಣಿ ಮೂಲವು ಬಲಗೊಳ್ಳುತ್ತದೆ. ಉದಾಹರಣೆಗೆ, ಮಿತಿಯನ್ನು 25,000 ರೂಪಾಯಿಗೆ ನಿಗದಿಪಡಿಸಿದರೆ ನಿಮ್ಮ ಮಾಸಿಕ ಪಿಂಚಣಿ ನಿಧಿ ಕೊಡುಗೆ 1,250 ರೂಪಾಯಿಯಿಂದ 2,083ಕ್ಕೆ ಹೆಚ್ಚಾಗಬಹುದು. ಇದರರ್ಥ ಪ್ರತಿ ವರ್ಷ ನಿಮ್ಮ ಪಿಂಚಣಿ ಖಾತೆಗೆ ಸುಮಾರು 10,000 ರೂಪಾಯಿ ಜಮೆ ಮಾಡಲಾಗುತ್ತದೆ. ಸರ್ಕಾರ ಇದನ್ನು EPFO 3.0 ಎಂದು ಕಲ್ಪಿಸುತ್ತದೆ. ಇದು ಹೆಚ್ಚಿನ ಕಾರ್ಮಿಕರನ್ನು ಸಾಮಾಜಿಕ ಭದ್ರತಾ ಛತ್ರಿ ಅಡಿಯಲ್ಲಿ ತರುವ ಗುರಿಯನ್ನು ಹೊಂದಿದೆ. ಆದಾಗ್ಯೂ ಇದರ ಇನ್ನೊಂದು ಬದಿಯೆಂದರೆ ಇದು ಕಂಪನಿಗಳ ಉದ್ಯೋಗದಾತರ ಮೇಲೆ ಆರ್ಥಿಕ ಹೊರೆಯನ್ನು ಹೆಚ್ಚಿಸುತ್ತದೆ, ಏಕೆಂದರೆ ಅವರು ಪಿಂಚಣಿ ಕೊಡುಗೆಗಳನ್ನು ಪಾವತಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಹೈಪ್ ಬಟನ್ ಪ್ರೆಸ್ ಮಾಡಿ.